ಉತ್ರಳ್ಳಿ ಪಂಚಾಯತಿಗೆ ಮೆಂಬರ್ ಆಗಿದ್ದು. ಅಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡೋದು, ಮತ್ತೆ ನೀನೆಲ್ಲ ಏನೇನ್ ಮಾಡಿದಿ ಅದನ್ನೆಲ್ಲ ಪಬ್ಲಿಕ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಅಲ್ಲೇ ಹೊಡೆಯೋದು. How can she, ಅದಕ್ಕೆಲ್ಲ ಬೇಕಾದ the influential person? No, you should always, 1 minute, you should always enjoy the screenplay. Yes. ಅದಕ್ಕೆಲ್ಲ ಬೇಕಾದಷ್ಟು ದಾಖಲೆ ಇದೆ ಸ್ವಾಮಿ. ಐ ಹ್ಯಾವ್ ನಾಟ್ ಪ್ರೊಡ್ಯೂಸ್ಡ್ ಆಲ್ ದೋಸ್ ಡಾಕ್ಯುಮೆಂಟ್ಸ್. ಯುವರ್ ಲಾರ್ಡ್ಶಿಪ್ ಕೈಂಡ್ಲಿ ಕಮ್ ಟು ಪೇಜ್ ನಂಬರ್ 121. ನಾನು ಈ ಅಮೌಂಟ್ ಏನು ನಾನು ದುಡ್ಡು ಕೊಟ್ಟಿದ್ದೀನಿ ಅದನ್ನೆಲ್ಲ ಡಿಡಿ, RTGS, ಚೆಕ್ ಮುಖಾಂತರನೇ ಕೊಟ್ಟಿದ್ದೀನಿ. ಅವ್ರ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ವಲ್ಲ, ಎಲ್ಲಿವರೆಗೂ ಕೊಟ್ಟಿದ್ರೆ ಅಲ್ಲಿವರೆಗೂ ಕೊಟ್ಟಿದ್ರೆ, ಆಮೇಲೆ ಕೊಟ್ಟಿಲ್ಲ ಅಂತ FLW ಆಗಿರೋದು. ಇದನ್ನ ಬರ್ಕೊಂಡು 2 ಫ್ಲಾಟ್ ಬರ್ಕೊಂಡು ಕೊಟ್ಟಿದ್ದೀನಿ. ಯುವರ್ ಲಾರ್ಡ್ಶಿಪ್ ಕೈಂಡ್ಲಿ ಕಮ್ ಟು annexure OPQ or the OPQ or the 3 flats. 3 flats ನಾನು ಬರ್ಕೊಟ್ಟಿದ್ದೀನಿ. ಒಂದ್ 2 ಬದಲು 3 ಕೊಟ್ಬಿಟ್ಟಿದ್ದೀರಾ. 3 ಕೊಟ್ಟಿದ್ದೀನಿ. My lord, I have one more submission. No, 3 flats have come to you. 3 flats have come to me. Then why do you want? No, my lord, he's more affluent person. That is not the thing. That is, I have one more submission. How many children? One child I have. 1 child. Ah. All right. My lord, he is minor. His education, everything is in stake. And another thing is, my lord, There are 3 flats rented. my lord, I have a submission. After this compromise deed, they have filed an application to reopen that case. Which case? This compromised case. ಇಲ್ಲ ಸ್ವಾಮಿ, ಅದು I filed it as annexure, That is dismissed. annexure 8. It is not dismissed. It is not dismissed. It is pending. ಸ್ವಾಮಿ. Okay, it is not. It is pending, my lord. It is pending. And after that, after 1 year, his another 2 children. That the first. Another 2 marriage. children. That is D2 to D3 in the OIS. In the first OIS, my lord, there is this in the OIS which it is compromised. Respondent number 3 and 4 in that. Defendant number 3 and 4 in that OIS It have is filed. not compromised with you. It is compromised with me. First one, I have 1 child. But what is that 2 other children? He's previously married. Obviously. ಆಮೇಲೆ He concealed that. ನಾನು ಅಬ್ಜೆಕ್ಷನ್ ಹಾಕ್ದೆ. ಆ MC ಪೆಟಿಷನ್ ಅಲ್ಲಿ ಈಗ ಆಯ್ತು, we are not, don't get into the. My lord, he has. I don't want to get into your problems. My lord, he has. ಡಿಸ್ಮಿಸ್ ಆಗೋಯ್ತು MC ಕೇಸ್. ಒಳ್ಳೆ, My lord, ಇದು ಕೂಡ dismiss ಮಾಡ್ಬೇಡ ಈಗ. My lord, in that, after that, after the reopening application, these other 2 children, he made them to file another suit, asking partition in these 3 flats, which is granted to me in the compromise. That is also pending. And after that OIS, they have stick the OIS number in the We will flat. consider this case. Anything else, madam? Let's one more submission. Yours. After in 2019, there was attempt to murder also. In that, it is in SC 301. It's before the Petty Civil Code. That is pending. Pending. It is in the evidence stage, my lords. ಸ್ವಾಮಿ ಅದು ಹೇಳ್ಕೋಬಾರ್ದು, ಬೇಡ ಸ್ವಾಮಿ. ಹೇಳ್ಕೋಬಾರ್ದ? ಹೇಳ್ಕೋಬಾರ್ದು ಅಂತಂದ್ರೆ ಎಷ್ಟೊಂದು ಅವನು ಈ ಇದು ರೆಸ್ಪಾಂಡ್ ಪೆಟಿಷನರ್ ಏನಿದ್ದಾರೆ ಈಸ್ ಎ ಪಬ್ಲಿಕ್ ಪರ್ಸನ್. ಒಂಥರ ಪಬ್ಲಿಕ್ ಅಲ್ಲಿ ಇಮೇಜ್ ನ Public person. ಪಬ್ಲಿಕ್ ಇನ್ ದ ಸೆನ್ಸ್ ಅವನು ಈ ಉತ್ರಳ್ಳಿ ಪಂಚಾಯತಿಗೆ ಮೆಂಬರ್ ಆಗಿದ್ದು. ಲಾರ್ಡ್ಶಿಪ್ ಕೈಂಡ್ಲಿ ಕಮ್ ಟು ಪೇಜ್ ನಂಬರ್ 121 and 122 ಮೈ ಲಾರ್ಡ್. ಆಯ್ತಲ್ಲ, ಸಾಕು. ಇನ್ನೆಸ್ಟ್ ಮಾಡ್ತೀರಾ ಆರ್ಗ್ಯುಮೆಂಟ್? ಎಸ್. 6/1/2016 ಇಂದ ಹಾ. 7/7/2018 ಏನಿದೆ ಆ 31 months ಗೆ ನಾನು 7,75,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಸ್ವಾಮಿ. ಅದಾದ್ಮೇಲೆ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಿರೋದು. ಕೊಟ್ಟಿದ್ದೀನಲ್ಲ ಸ್ವಾಮಿ. ಅದೇ, ಬಟ್ ಮೇಂಟೆನೆನ್ಸ್ ಕೇಸಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗಿತ್ತು. It is not compromised. ನಾವು ವಯಸ್ಸಲ್ಲಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲ ಆಗಿಲ್ವಲ್ಲ. ಅಲ್ಲ, ಹಂಗಿದ್ರೆ ನಾನು 3 ಫ್ಲಾಟ್ ವಾಪಸ್ ಕೊಟ್ಬಿಟ್ಟು ಸ್ವಾಮಿ, ನಾನು ತಿಂಗಳಿಗೆ 25,000 ಕೊಡ್ತೀನಿ. ಲೆಟರ್ ಗಿವ್ ಇಟ್ ಬ್ಯಾಕ್. ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ಅದು ಬೇರೆ ಮಾತು. ಅಲ್ಲ ಸ್ವಾಮಿ, ಮೇಂಟೆನೆನ್ಸ್ ಅಂತಾನೆ ವರ್ಡ್ ಇದೆ ಸ್ವಾಮಿ. ಎಲ್ಲಿ ಇಲ್ಲೂ ಇಲ್ಲ. ಪೇಜ್ ನಂಬರ್ ಲಾರ್ಡ್ಶಿಪ್ ಕೈಂಡ್ಲಿ ಮೇಂಟೆನೆನ್ಸ್ ಅಂತ ಯಾವ್ದು ಇಲ್ಲ. ಇದೆ ಸ್ವಾಮಿ. ಯುವರ್ ಲಾರ್ಡ್ಶಿಪ್ ಕೈಂಡ್ಲಿ ಕಮ್ ಟು ಪೇಜ್ ನಂಬರ್ 73 ಮೈ ಲಾರ್ಡ್. ಪೇಜ್ ನಂಬರ್ 73. ನಾಟ್ ಕ್ಲೇಮ್ ಎನಿ ಮನಿ ಮೂವಬಲ್ಸ್ ಆಫ್ ಡಿಫೆಂಡೆಂಟ್ ನಂಬರ್ 2 and 4. ಆಯ್ತು, ಫೈನ್. ಪೇಜ್ ನಂಬರ್ 15. ಅಲ್ಲೇ ಇದೀನಿ, ಅಲ್ಲೇ ಹೇಳಿದ್ ನಿಮ್ಗೆ ಲಾಸ್ಟ್ ಲೈನ್. ಈಗ ನಾಟ್ ಕ್ಲೇಮ್ ಎನಿ ಮನಿ. ಮೇಂಟೆನೆನ್ಸ್, ಸಿವಿಲ್ ಮೇಂಟೆನೆನ್ಸ್, criminal and civil maintenance against cases against so and so, but you should have cleared that earlier thing And before it is that. D2 to D4, not D1. Anything else? Anything else? ನಾನು ಎಲ್ಲ ಅಮೌಂಟ್ ಕೊಟ್ಟಿದ್ದೀನಿ. ಅಪಾರ್ಟ್ D2 to D4 ಯಾರು? Wife, children. ಇದು too many members in the family ಆದ್ರೆ ಹಿಂಗೆ ಆಗತ್ತೆ. Whereas I am a victim of bigamous marriage. ಅದನ್ನೇ ಹೇಳಿದ್ದ. There is no marriage at all. She herself has stated that there is no marriage certificate, there is no That's marriage. all right, we are not Why the considering. gift? No. In these cases, if we go deeper, it is dangerous. Yes. My lord, may Then order ಇದೆ, ಅದ್ ನೋಡ್ತೀವಿ. Yes. not letting me to enjoy the property
and also not giving the maintenance. My lords, the maintenance, it is my right because he have admitted I am the wife and Al- R2 is the son in the gift deed. Nobody questioned your Uh-huh. weights. But now should I kindly. Aitala madam, no more, yes. My humble We prayer. are, you are questioning the FLW 125(3), I will answer that now. The petitioner, ದಾಸರು ಅದಕ್ಕೆ ಬರೀತಾರೆ, ಶೇಷನ ಹೆಡೆಯ ಮೇಲೆ ಸಾಸಿವೆ ಕಾಳು ನಿಲ್ಲುವಷ್ಟು ಸಮಯ ನಿನ್ನಲ್ಲಿ ನನಗೆ ಭಕ್ತಿ ಕೊಡೋ ಹರಿಯೇ ಅಂತ. ನಾಗರಾವ್ ನೋಡಿದಿರೋ ಇಲ್ಲೋ, ಹೀಗೀಗ್ ಮಾಡ್ತಾನೆ ಇರುತ್ತೆ, ನಿಂತ್ಕೊಳ್ಳೋದೇ ಇಲ್ಲ. ಯಾಕೆಂದ್ರೆ ಅದಕ್ಕೆ ಭಯ, ಎಲ್ಲಿ ಯಾವ ಕಡೆಯಿಂದ ಅಟ್ಯಾಕ್ ಆಗ್ಬಿಡುತ್ತೋ ಅಂತ. ಅದಕ್ಕೆ ಅದು ಈ ಕಡೆ ಆ ಕಡೆ ಕಣ್ಣನ್ನು ಹಿಂಗೆ ಮಾಡ್ತಾನೆ ಇರುತ್ತೆ. ಸೊ ಇಟ್ ವೋಂಟ್ ಬಿ ಸ್ಟೇಷನರಿ ಅಟ್ ಆಲ್. ಆ ಹೆಡೆ ಮೇಲೆ ಒಂದು ಸಾಸಿವೆ ಕಾಳು ಇಡೋದಂತೆ. ಅದು ಎಷ್ಟೊತ್ತು ನಿಂತ್ಕೊಳ್ಳುತ್ತೋ ಅಷ್ಟು ಭಗವಂತ ನನ್ನ ಕಡೆಗೆ ನೋಡ್ಬಿಟ್ರೆ ಸಾಕು, ನಾನು ಜನ್ಮ ಸಾರ್ಥಕ ಅಂತ ದಾಸರು ಬರ್ಕೊಂಡಿದ್ದಾರೆ. ಇನ್ನು ನಾನು ನೀವು ಎಲ್ಲ ಅರ್ಧ ಗಂಟೆ ನಿಂತಿದ್ರೆ ಏನು ಉಪಯೋಗ? ಈಗ ನೀವೇನಾದ್ರು ವೈಕುಂಠ ಏಕಾದಶಿಗೆ ವೆಂಕಟರಮಣನ ಟೆಂಪಲ್ಗೆ ಹೋದ್ರೆ ಈ ವಿಶ್ವಸ್ತ ಮಂಡಳಿಯವರೇ 1500 ಜನ ಮೊದಲು ಸ್ಪೆಷಲ್ ದರ್ಶನ ತಗೋಬೇಕು, ಆಮೇಲೆ ಆರ್ಡಿನರಿ ಭಕ್ತ ಅಂತ. ಅದಕ್ಕೆ ಅಲ್ಲೊಂದು ಹೋಟೆಲ್ನಲ್ಲಿ ತಿರುಪತಿನಲ್ಲಿ ಚೆನ್ನಾಗಿರೋ ಸೇಯಿಂಗ್ ಹಾಕಿದ್ರು. ಹೋಟೆಲ್ನಲ್ಲಿ ಒಂದು ಸೇಯಿಂಗ್ ಹಾಕಿದ್ರು, ಇಟ್ ಈಸ್ ನಾಟ್ ದಿ ದರ್ಶನ್ ವಾಟ್ ಯು ಗೆಟ್, ಇಟ್ ಈಸ್ ದಿ ದರ್ಶನ್ ವಾಟ್ ಹಿ ಗಿವ್ಸ್ ಅಂತ. ಸೊ ವಿಶ್ವಸ್ತ ಮಂಡಳಿಯವರು, ದೇವಸ್ಥಾನದವರು, ಇತರ ಧಾರ್ಮಿಕ ಇರ್ತಕ್ಕಂಥವ್ರು, ಧಾರ್ಮಿಕ ಭಾವನೆಗಳು ಬೇರೆ. ಭಾವನೆಗಳನ್ನ ಯಾರು ಬೇಡ ಅನ್ನಲ್ಲ. ಹಿಂದೆ ಎಲ್ಲ ನನ್ನನ್ನು ದೇಗುಲಗಳನ್ನ ಅಷ್ಟು ದೊಡ್ಡದಾಗಿ ಕಟ್ಟಿದ್ದ ಉದ್ದೇಶವೇ ಅದು. ಕಷ್ಟದ ಪರಿಸ್ಥಿತಿ ಬಂದಾಗ ಆ ಜನಗಳೆಲ್ಲ ದೇಗುಲದಲ್ಲಿ ಬಂದು ರೆಸ್ಟ್ ಸೇರ್ಕೊಂಡ್ಬಿಡೋರು. ವರುಣ ವಿಪರೀತ ಮಳೆ ಸುರಿಸ್ಬಿಟ್ಟ, ಈಗ ಕೇರಳದಲ್ಲಿ ಸುರಿಸ್ತಿರೋ ಹಂಗೆ. ಯಾಕೆಂದ್ರೆ ದಿ ಆನ್ಯುವಲ್ ಆಫರಿಂಗ್ಸ್ ವಾಸ್ ನಾಟ್ ಮೇಡ್ ಬೈ ದಿ ಗೋಪಾಲಕ ಅಷ್ಟು ವರುಣ. ಇಂದ್ರ ವರುಣ ಇಬ್ರು ಸೇರ್ಕೊಂಡ್ಬಿಟ್ಟು ಆ ಇಂದ್ರನ ಪೂಜೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಅವನು ಇಂದ್ರ ವರುಣಂಗೆ ಹಚ್ಕೊಟ್ಬಿಟ್ಟು ಫುಲ್ ಮಳೆ ಬರ್ಸು ಅಂತ ಹೇಳ್ತಾನೆ. 7 ದಿವಸಗಳ ಕಾಲ ಮಳೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಜನಗಳೆಲ್ಲ ತೊಂದರೆ ಆಗುತ್ತೆ, ಹಳ್ಳ ಪ್ರದೇಶಗಳಲ್ಲಿ ನೀರು ತುಂಬಿಕೊಳ್ತಕ್ಕೆ ಶುರು ಆಗುತ್ತೆ, ಎಲ್ಲರೂ ಬಂದು ಕೃಷ್ಣನ ಮೊರೆ ಇಡ್ತಾರೆ. ಮೈಥಲಾಜಿಕಲ್ ಸ್ಟೋರಿ ಗೋಸ್ ಲೈಕ್ ದಿಸ್. ಆಗ ಕೃಷ್ಣ ಅಲ್ಲೇ ಇರ್ತಕ್ಕಂಥ ಗೋವರ್ಧನ್ ಗಿರಿ ಬೆಟ್ಟನ ಒಂದು ಕಿರಿಬೆಟ್ಟ ಮೇಲೆ ಎತ್ತಿಂತ್ಕೊಂಡ್ಬಿಡ್ತಾನೆ. ಎಲ್ಲರೂ ಬನ್ನಿ ಇದ್ರ ಕೆಳಗಡೆಗೆ ಅಂತ ಹೇಳ್ತಾನೆ. ಬರ್ತಾರೆ ಊರಿನ ಜನಗಳೆಲ್ಲ. ಆಗ ಅವರೆಲ್ಲ ಗೋಪಾಲಕರು ಹೇಳ್ತಾರೆ, ನಾವೇನ ಬಂದ್ಬಿಟ್ರಿ, ನಮ್ಮ ಪ್ರಾಣಿ ದನ ಕರು ಇವೆಲ್ಲ ಏನಾಗಬೇಕು ಅಂತ. ಅವನು ಕರಿ ಅಂತ ಹೇಳ್ತಾನೆ. ಅವು ಬಂದು ನಿಂತ್ಕೊಳ್ತವೆ. 7 ದಿವಸಗಳ ಕಾಲ ಸತತವಾಗಿ ವರ್ಣ ಮಳೆಯೆಲ್ಲ ಸುರಿಸಿ ಎಲ್ಲ ಮೇಘಗಳು ಮುಗಿದೋಗುತ್ತೆ. ಎಲ್ಲ ಮುಗಿದೋದ್ಮೇಲೆ ಅವನು ಸೋಲಪ್ಕೋಬೇಕಾಗುತ್ತೆ ವರುಣ, ಇಂದ್ರ ವರುಣ ಇಬ್ರು. ಅಲ್ಲಿ ತನಕ ಇವನು ಕೊಟ್ಟಿದ್ದ ಅಂತ. ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿನೂ ಅದೇ ತರ ಗೋವರ್ಧನ ಗಿರಿ ಇದ್ದ ಹಾಗೆ. ಯಾರಿಲ್ವೋ ಅವರೆಲ್ಲ ಅದ್ರ ಕೆಳಗಡೆ ಬನ್ನಿ ಅಂತ, ನಾನಿದ್ದೀನಿ ಅಂತ. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ಹಾಗೆ ಇದ್ದಂಥದ್ದಕ್ಕೆ ಸಂದರ್ಭಗಳಲ್ಲಿ ದೇಗುಲಗಳನ್ನ ದೊಡ್ಡದಾಗಿ ಕಟ್ತಿದ್ದ ಉದ್ದೇಶ ಏನು ಅಂತಂದ್ರೆ, ಎನಿಮಿ ಅಟ್ಯಾಕ್ಸು, ನೈಸರ್ಗಿಕ ವಿಕೋಪಗಳು, ಪ್ರಶಸ್ತವಾದ ಜಾಗದಲ್ಲಿ ಕಟ್ಟಿರ್ತಿದ್ದು ದೇವಸ್ಥಾನನ. ನೀವು ಇಫ್ ಯು ಲುಕ್ ಅಟ್ ದಿ ಓಲ್ಡ್ ವಿಲೇಜ್ ಮ್ಯಾಪ್ಸ್, ನೀವು ನೋಡಿದಿರೋ ಎಲ್ಲೋ ಗೊತ್ತಿಲ್ಲ, ಅಲ್ಲಿ ಊರು ಅಂತ ಬರೆಯುವಾಗ ಈ ಬರೀತಿರ್ಲಿಲ್ಲ, ವಾಕೊಂಬ ಹೂ ಬರೆದ್ಬಿಟ್ಟು ಊರು ಅಂತ ತೋರಿಸೋರು. ಆ ಊರಲ್ಲಿ ದೇವಸ್ಥಾನ, ಅದು ಸರ್ವೆ ನಂಬರ್ 1. From where to measure, you know? from the temple. So that is the way. ಒಂದು ಅರಳಿ ಮರನೋ ಒಂದು ದೇವಸ್ಥಾನನೋ ಇರ್ತಿತ್ತು, ಅದು ಸರ್ವೆ ನಂಬರ್ 1. ಅದ್ರ ಸುತ್ತಮುತ್ತ ಎಲ್ಲ ಜಾಗ ಮನೆಗಳು ಇರೋದು. ಇವಾಗ ನೀವು ಖಾನೇಶ್ಮಾರಿ ಅಂತ ಹಾಕೋತಾ ಇದೆಯಲ್ಲ ಬೆಂಗಳೂರಿನಲ್ಲಿ ಮಾರಕ್ಕೆ, ಅವೆಲ್ಲ ಅಂತವೆ. ಅದು ಖಾನೆ ಶುಮಾರಿ ಅಂತ 2 ಉರ್ದು ವರ್ಡ್ಸ್. ಖಾನೆ ಈಸ್ ದಿ ಫೋಲಿಯೋ, ಶುಮಾರಿ ಈಸ್ ವಾಟ್ ಈಸ್ ದಿ ಟ್ಯಾಕ್ಸ್ ದಟ್ ಹ್ಯಾಸ್ ಬೀನ್ ಪೇಯ್ಡ್. ಖಾನೇಶ್ಮಾರಿ ನಂಬರ್ ಅಂತ ಕೂಕೋತೀವಲ್ಲ ನಾವು, ಅದೇ ಅದು.